ನಮಸ್ಕಾರ ರೀ. ಆರಾಮದಿರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಆಗಿರ್ಲಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಬ್ಬ ವಿಶೇಷ ರೈತನನ್ನು ನಾನು ನಿಮಗೆ ಪರಿಚಯ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ. ನಮ್ಗೆ ಈ ಥರ ನೋಡಲಿಕ್ಕೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಕಡೆಗೆ ಹೋಗಬೇಕು, ಮಲೆನಾಡು ಕಡೆಗೆ ಹೋಗ್ಬೇಕಾಗತ್ತಾ, ಆವಾಗ ನಮ್ಗೆ ಈ ರೀತಿ ಒಂದು ಪ್ರಕೃತಿ ನೋಡೋಕೆ ಕಾಣ ಸಿಗುತ್ತಾ. ಆದರೆ ನಾವು ಈ ಭಾಗದಲ್ಲಿ ಒಣ ಬೇಸಾಯ ಮಾಡ್ತಕ್ಕಂಥ ಜಾಗ, ಇಲ್ಲಿ ನೀರು ಬೀಳೋದೇ ಅಪರೂಪ. ಇಂತಹ ಪ್ರದೇಶದಲ್ಲಿ ಮಲೆನಾಡನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಈ ತೋಟದ ಮಾಲೀಕರನ್ನು ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ವೀಕ್ಷಕರೇ. ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಮುಂಜಾನೆ ಬಂದುಬಿಟ್ಟಿವಿ ನಿಮ್ಮ ತೋಟಕ್ಕೆ. ಭಾಳ ಖುಷಿ ಆಗ್ತಾ ಇದೆ. ನನಗೇನೋ ಒಂದು ಫೀಲ್ ಏನು ಅನ್ನಿಸ್ತಾ ಇದೆ ಅಂತಂದ್ರೆ ಮಲೆನಾಡಿಗೆ ಬಂದಿನೇನೋ ಅಥವಾ ಮಲೆನಾಡಿಗೆ ಬಂದುಬಿಟ್ಟಿನೇನೋ ಅನ್ನೋ ಭಾವನೆ ಬರ್ತಾ ಇದೆ. ನನಗೆ ಖುಷಿ ಆಗ್ತಾ ಇದೆ. ಮತ್ತು ಇನ್ನು ತಿರುಗಿ ಊರಿಗೆ ಹೋಗು ಅಂತಂದ್ರೆ ನನಗೆ ಹೋಗೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಅಲ್ಲ, ಮತ್ತೊಂದು ಸಾರಿ ಯಾವಾಗ ಬರೋದಪ್ಪ, ಈ ಬೇಸಿಗೆ ಬಿಸಿಲಿನಲ್ಲಿ ಮತ್ತು ತಿರುಗಿ ಬಿಸಿಲಿನಾಗ ಹೋಗಂದ್ರೆ ಇಂಥ ಜಾಗ ಬಿಟ್ಟು ಹೋಗೋಕೆ ಮನಸ್ಸು ಆಗ್ತಾಯಿಲ್ಲ. ಓಕೆ, ಬನ್ನಿ ವೀಕ್ಷಕರೇ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಓಕೆ, ರೇಷ್ಮೆ ಮನೆ ಆಯಿತು, ಈರ ಮನೆ ಆಯಿತು, ದನ ಶೆಡ್ ಆಯಿತು, ಇಲ್ಲೇ ಮಾಡಿದ್ವಿ. ಮಾಡಿದ ಏನಾಯ್ತು ರೀ, ಇಲ್ಲಿ ಹಳ್ಳದ ದಂಡಿಗೆಲ್ಲ ಶ್ರೀಗಂಧ ಟಾವ ಬಿದ್ದು ನಾಟಿದ್ದು ಬಿದ್ದು ಅಕ್ಕಿ ಪಕ್ಷಿಗಳು ತಂದು ಹಾಕಿದ್ವು ನೋಡೋಣ ಅಂತ ಹಂಗೆ ಬಿಟ್ವಿ. ನಮ್ಗೆ ಅದ್ರ ಬಗ್ಗೆ ಜಾಸ್ತಿ ಇದು ಅನಿಸ್ಲಿಲ್ಲ, ಯಾಕಂದ್ರೆ ಖರೀದಿ ಮಾಡೋರಿಲ್ಲ. ಆಮೇಲೆ ಅದು ಎಲ್ಲಿ ಕೊಡ್ಬೇಕು ಅನ್ನೋದನ್ನು ಗೊತ್ತಿಲ್ಲ. ಅದ್ರ ಬಗ್ಗೆ ಮಾರ್ಕೆಟಿಂಗ್ ಮಾಡೋದ್ರ ಬಗ್ಗೆ ಗೊತ್ತಿಲ್ಲ. 2000 ಇಸ್ವಿಯಾಗ ಇಲ್ಲಿ ಬಂದ ಹೊತ್ನಾಗ ನಮ್ಮ ಹಳ್ಳದ ದಂಡಿಗೆ ಯಾರೋ ಒಬ್ರು ಹಂಗೆ ಕಡ್ಕೊಂತ ಹೋಗೋರು. ಈಗ ನಮ್ಮಲ್ದಾಗನು ಬಿದ್ದು ನಾಟಿದ್ವು ಇದ್ದವು. ಅದಕ್ಕೆ ನಾವು ಬೆಲೆ ಕೊಡಲಿಲ್ಲ. ಯಾರೋ ಒಬ್ರು ಬರೋದು, ಇಲ್ಲೇ ಇದನ್ನು ಮಾಡ್ಕೊಂಡದು, ಅದಕ್ಕೆ ವಯಸ್ಸು ಬಂದೋದನ್ನೇ ಕಡ್ಕೊಂಡು ಹೋಗೋದು. ಇದು ಏನಪ್ಪ ಅಂತ ಯೋಚನೆ ಮಾಡಿದ್ರೆ, ಮೊನ್ನೆ 2023ಕ್ಕೆ ನಮ್ಮೊಂದು 4 ಗಿಡ ದೊಡ್ಡ ಒಂದು ಕಡ್ದು ಅಲ್ಲೇ ಬಿಟ್ಟಿದ್ರು. ಒಟ್ಟು ಒಂದು 8 ಗಿಡ ಶ್ರೀಗಂಧನ ಕಳವು ಮಾಡಿದರು. ಕಳವು ಮಾಡಿಂದ ಅವಾಗ ನನಗೆ ಇದು ಭಾಳ ಕಿಮ್ಮತ್ತು ಐತಂತ ಗೊತ್ತಾಗಿಂದ ನಾ ಅರಣ್ಯ ಇಲಾಖೆಗೆ ಹೋದೆ. ಅವೆಲ್ಲ ಅಡ್ಡಾಡಿದ್ರಾಗ ಕನಿಷ್ಠ 3 ತಿಂಗಳ ಮೇಲೆ ಇದ್ರಾಗ ಕನಿಷ್ಠ ನಾವು ಹಂಗೆ ಬಿಟ್ಟಿವಿ. ಹೆಂಗಂದ್ರೆ ಇದಕ್ಕೆ ರೇಟ್ ಐತಿ ಅನ್ನೋದು ಗೊತ್ತಾಗಿಂದ ನಮ್ಮ ಹೊಲ್ದಾಗ ಕಮ್ಮಿ ಅಂದ್ರೆ 1160 ಗಿಡ ಎಲ್ಲ ವಯಸ್ಸಿಂದ ಬಿದ್ದು ನಾಟಿದ್ದೈತಿ. ತಾನಾಗಿ ಬಿದ್ದು ನಾಟಿದ್ವಿ ಎಲ್ಲ ಬಿದ್ದು ನಾಟಿದ್ವು. ನೀವು ಹಚ್ಚಿರೋದಲ್ಲ, ಪ್ಲಾಂಟೇಶನ್ ಮಾಡಿಲ್ಲ ನಾವು. ಅಲ್ಲೊಂದು 8 ಗಿಡ 12 ಗಿಡ ಇವ್ರು ಯಾರೋ ಕವಿತಾ ಮಿಶ್ರ ಅಂತ ತಂದು ಕೊಟ್ಟಿದ್ರು. ಅವನ್ನ ಹಚ್ಚಿವಿ. ಅವು ಬೆಳವಣಿಗೆನೇ ಆಗಿಲ್ಲ. ಅದು ಯಾಕಂದ್ರೆ ಅವರು ನರ್ಸರಿ ಮಾಡೋರು ಏನು ಮಾಡ್ತಾರೆ, ನಾನೇ ಇರಲಿ ಇನ್ನೊಬ್ಬರು ಯಾರೇ ಇರಲಿ, ಅವು ಪ್ಲಾಸ್ಟಿಕ್ ಇದ್ರ ಮೇಲೆ ಈಗ ರೈತ ಕೊಂಡಿಲ್ಲ ಅಂದ್ರೆ ಹೇಳಕ್ಕೆ ಅಲ್ಲೇ ತಿರುಗಿ ಗಂಟೆ ಆಗ್ಬಿಟ್ಟವು. ಆ ಬೆಳೆಗೆ ಇವು ಅಂದ್ರೆ ತನ್ನಿಂದ ತಾನ ನೈಸರ್ಗಿಕವಾಗಿ ಬಿದ್ದುವಲ್ಲ, ಸ್ವತಂತ್ರವಾಗಿ ಬೆಳೆದಿರುತ್ತ. ಆ ಥರ ಆಗಿಂದ ಅವನ ತಿರುಗಿ ಕರ್ಕೊಂಬಂದು ಅರಣ್ಯ ಇಲಾಖೆ ಕಡೆಯಿಂದ ನೀನು ನಾಯ್ತಪ್ಪ ಕಳ್ಳರು ಉಳ್ಸಂಗಿಲ್ಲ ಅಂಥೇಳಿ ವೀಸಿನ ಗಾತ್ರ ಇದ್ದು ಅವು 8 ಬಡ್ಡಿ ಹಾಕಿ ಕಳಿಸ್ತೀವಿ. ನಾನು 8-9 ತಿಂಗಳು ಹಿಡಿತಿ ಮಾರಾಟ ಮಾಡೋದ್ರಾಗ. ಆಮೇಲೆ ಇದಕ್ಕೆ ನಮ್ಮ 8 ಬಡ್ಡಿಗಳನ್ನು ಮಾರಾಟ ಮಾಡ್ಬೇಕಾದ್ರೆ ಬಡ್ಡಿ ಅಂದ್ರೆ ಪೂರ ಕೊರ್ಕೊಂಡು ಹೊರದು ಹೋಗ್ಬಿಟ್ಟಾರೆ. ಕೆಳಗಿಂದ ಬೇರು ಸ್ವಲ್ಪ ತಿರುಳು ಉಳ್ಕೊಂಡೈತಿ. ಅದಕ್ಕೆ ನಮ್ಮ CS ನಾಡಗೌಡ್ರು ಅಂತೇಳಿ ಇಲ್ಲೇರ ಅದಕ್ಕೆ ಮೈಸೂರು ಸ್ಯಾಂಡಲ್ಸು ಫ್ಯಾಕ್ಟ್ರಿಗೆ ಇದು ಅದಾರ. ಅವನ್ನೆಲ್ಲ ಒಯ್ದು ಹಾಕಿದೆ. ಆಗಿಂದ ಅಷ್ಟ್ರಾಗ 12.5 ಲಕ್ಷ ರೂಪಾಯಿ ಬಿಲ್ ಆಯಿತು. ನೀವು ಅನ್ಕೊಂಡೇ ಇರಲಿಲ್ಲ ಇದು ಈ ಕನಸ್ಕೊಂಡಿಲ್ಲ ಇಂಥ ರೇಟ್ ಸಿಗುತ್ತಂತ. 12.5 ಲಕ್ಷ ರೂಪಾಯಿ ಬಿಲ್ ಆಗೋಯ್ತು. ಪಟ್ಟಿ ಗಿಟ್ಟಿ ಎಲ್ಲ ಕೊಡ್ತೀನಿ ನಿಮ್ಗೆ. ಸರ್, ಇರಲಿ ಸರ್, ಕೊಡ್ತೀನಿ. ಆ ಥರ ಆಗಿಂದ ಮತ್ತು ಇವನ್ನೆಲ್ಲ 72 ಗಿಡನ ಕಡಿಸ್ಕೊಟ್ಬಿಡೋಣ ಅಂತ ಯೋಚನೆ ಮಾಡಿದೆ. ಆಮೇಲೆ ಅದ್ರ ಒಂದು 30 ಹಾಕಿ ಕಳಿಸ್ದೆ. ಇನ್ನು ಇವು ದೊಡ್ಡ ಅದಾವ್ರಿ. ಇನ್ನು ಅದು ಏನಂದ್ರೆ ಅಷ್ಟಾಗಿಂದ ತಿರುಗಿ ಇದನ್ನು ಮಾಡಿದ್ವಿ, FA ಮಾಡಿದ್ವಿ. ಇಲ್ಲಿ ಈಗ ಅದು ಹೆಂಗೈತೆ ರೂಟ್ಸ್ ಅಂದ್ರೆ, ರೈತನ ಒಯ್ಬೇಕು. ಆ ರೈತ ಒಯ್ದಂದ್ರೆ ಅವನ ಹೆಸರಲ್ಲಿ ಚೆಕ್ ಆಗ್ಬೇಕು. ಬೇರೆದವ್ರು ವ್ಯಾಪಾರ ಮಾಡಿಸ್ತಾನಕ್ಕಿಲ್ಲ, ಇನ್ನೊಂದು ಇದನ್ನು ಮಾಡೋಕ್ಕಿಲ್ಲ, ರೈತನ ಹೆಸರು ಮೇಲೆ ಹಾಕ್ಬೇಕು. ಆ ಥರ ಆದ ಹೊತ್ನಾಗ ಇಲ್ಲಿದ್ದ ಮೈಸೂರು ತನಕ ಹೋಗಿ ಮಾರ್ಕೆಟ್ ಒಪ್ಪಂದ ಮಾಡ್ಕೊಂಡು ಎಲ್ಲ ರೈತರು ಎಲ್ಲಿಂದ ಹೋಗಕ್ಕೆ ಸಾಧ್ಯ.
ಕಷ್ಟ ಆಗ್ತೈತಿ ಇಲ್ಲಿಂದ ಎಲ್ಲರೂ ಅಲ್ಲಿಗೆ ಅಲ್ರಿ ಅವನಿಗೆ ತಿಳಿ, ಯಾಕಂದ್ರೆ ಅರಣ್ಯ ಇಲಾಖೆ ಪರ್ಮಿಷನ್ ತಗೋಬೇಕು. ಆ ತಗೊಂಡು ಇಲ್ಲಿದ್ದ ಭಾಳ ದೂರ ಉಳಿತೆ. ಮೊದಲು ಫಸ್ಟ್ ಒಪ್ಪಂದ ಮಾಡ್ಕೊಂಬರ್ಬೇಕು ಅಲ್ಲಿ ಅಗ್ರಿಮೆಂಟ್. ನಮ್ಮ ಇಂಥ ಗಿಡ ಅದಾವ ಎಷ್ಟಿದೆ ಅಂತೇಳಿ ಅವ್ರು ಮಾಡಿದ ರೇಟ್ ನಾವು ಕೇಳಿದ್ದಲ್ಲ. ಆ ರೇಟಿಗೆ ಪ್ರತಿಯೊಂದು ಇದನ್ನ ಮಾಡ್ಕೊಂತ ಬಂದರು. ಮಾಡಿ ಅದು ಇಲ್ಲಿ ಎಲ್ಲರೂ ಹೊಲ್ದಾಗನ ಬಿದ್ದು ನಾಟಿದ್ವು, ಹಂಗೆಲ್ಲ ಇದ್ದು ಮಂದಿ ಕಡ್ಕೊಂಡು ಹೋಗೋದು ಅದಕ್ಕೆ ಬೆಲೆ ಇಲ್ಲ. 1000-2000 ರೂಪಾಯಿಗೆ ಯಾರನ್ನ ಕಳಿವಿಲೆ ಮಾರಿಬಿಡೋದು. ಅದು ಲಾಸ್ ಇವತ್ತಿಗೆ ಯಾರು ಲಾಭ ಕಂಡಿಲ್ಲ. ಶ್ರೀಗಂಧದಿಂದ ಯಾರು ಇಲ್ಲ ಇಂಥ ಪಟ್ಟಿ ತಗೊಂಡಿನಿ, ಇಂಥ ಶ್ರೀಗಂಧ ನಾನು ಹಚ್ಚಿ ಮಾರಾಟ ಮಾಡೀನಿ, ಇಷ್ಟು ಲಾಭ ತಗೊಂಡಿನಿ ಅನ್ನೋರು ಯಾರು ಇಲ್ಲ. ಯಾರು ಇಲ್ಲ ಹೇಳ್ತಾರ. ಆದ್ರೆ ಆ ಕಾಳು ಆತ ಈ ಕಾಳು ಆತ ಇದು 10 ವರ್ಷ ತನಕ ಅದ್ರಾಗ ಏನೇನು ಇರಂಗಿಲ್ಲ. ಆ ಒಂದು ಮರ 10 ವರ್ಷ ತನಕ ಬೆಳಿಬೇಕು. 10 ವರ್ಷ ತನಕ ಬೆಳೆದೊತ್ನೆ ಅವಾಗ ಅದ್ರದ್ದು ಇದು ಬರುತ್ತೆ. ಯಾಕಂದ್ರೆ ನಾನೇನು ಹಚ್ತೇವಲ್ಲ, ನನಗೆ 71 ವಯಸ್ಸು. ಅವು ಬಿದ್ದು ನಾಟಿಕೆ ಬಂದಂಗೆಲ್ಲ ಬಿಟ್ರೆ ಯಾವ ವಯಸ್ಸಿನ ಹೆಂಗದವ ಆ ಥರ ಹೇಳ್ತಾರ ಅಷ್ಟೆ. ನಾ ಯಾರಿಗೆ ಹೇಳಿದ್ದೆಲ್ಲ, ನಿಮ್ಮದೇ ಇದು ಫಸ್ಟ್ ಚಾನಲ್ ನಾನು ಮಾಡಕ್ಕೆ ಬಂದದ್ದು. ಆಮೇಲೆ ಏನಾಗ್ಬಿಡ್ತು, ಈಗ ಇಲ್ಲಿ ಒಂದು ಗಿಡ ಇತ್ತು ನೋಡ್ರಿ, ಅಲ್ಲಿ ಕಾಣುತ್ತೆ, ಆಯ್ತು ಐತಲ್ಲ, ತೋರಿಸ್ತೇನೆ. 7 ವರ್ಷದ್ದು ಐತೆ ಅದು. ಇದು 7 ವರ್ಷದ ಗಿಡ ಐತಿ. 7 ವರ್ಷದ್ದೈತೆ. ಅದು ನೀವು ನೀರಾಗ ಇವಕ್ಕೆ ಈ ಬೇರು ಸಿಕ್ಕೈತಿ, ನೀರ್ಲಿ ಬೇರು ಇವಕ್ಕೆ, ಇವು ದಪ್ಪ ಆಗ್ಯಾವ, ಅವಕ್ಕಿಂತ ಸಣ್ಣ. ನೀವು ದಿನ ನೀರು ಬಿಡ್ರಿ, ಬೆಳಗ್ಗೆ ಅದು ಬೆಳವಣಿಗೆ ಆಗಲ್ಲ, ಅಷ್ಟ ಹಂಗೆ ಇರುತ್ತೆ. ಆಮೇಲೆ ಪ್ರತಿಯೊಂದ್ರ ಮಗ್ಗಲಿಟ್ರ ದಾಳಂಬ್ರಿಗೆ ಇದ್ರಾಗ ಮಾಡ್ತಾರ, ಮಾಡಿ ದಾಳಂಬ್ರಿನ ಹೊಡೆದಾಕತ್ತದು ಆ ಬೇರೆ ನೀರು ಕುಡ್ದು. ನೀ ಯಾವ ಬೆಳೆಸ್ಕೊಡಲ್ಲ. ಲಿಂಬಿ ಹಚ್ಚಿ ಇದನ್ನು ಹಚ್ಚಿದ್ದೆ ನಾನು, ಲಿಂಬಿ ಗಿಡನ ಕಲಸ ಮಾಡಿಬಿಡ್ತು. ಆ ಥರ ಇನ್ನೊಂದು ಆಶ್ರಯ ಬೇರಿಗೆ ಬೆಳೀತಾ ಹೊರತಾಗಿ. ಆಮೇಲೆ ಎಲ್ಲಿ ಅಲ್ಲೊಂದು ಗಿಡ ನೋಡ್ರಿ, ತೆಂಗಿನಾಗ ಭಾರಿ ಬಂದತ್ತೆ, ತೆಂಗಿನ ಬಡ್ಡ್ಯಾಗ. ತೆಂಗಿನ ಬಡ್ಡ್ಯಾಗ ಅಂದ್ರೆ ನೀರು ಕಾಯಂ ಕೊಡುತ್ತದು. ಆಮೇಲೆ ಅಡಿಕೆ ಬಡ್ಡ್ಯಾಗ ಹಚ್ಚಿದ್ರೆ ಬರುತ್ತೆ. ಉಳಿಕೆದು ಬಗನ ಅದ್ರಕ್ಕೆ ನಾಟಿಗೆ ಮಾಡ್ಬೇಕಂತಂದ್ರೆ ಇವೆಲ್ಲ ನಾಟಿದ್ವೆಲ್ಲ ಅವರಿ ಏನು ಕಾಣ್ತಾವೆ ಗಿಡಗಳು. ಒಂದು ಗಿಡ ಭಾಳ ವರ್ಷದ್ದು ಇದರಂಥದ್ದೇ ಇತ್ತು. ಮಗ್ಗಲಲ್ಲಿ ಕರ್ಬೇವಿನ ಗಿಡ, ಬೇವಿನ ಗಿಡ ನಾಟಿ ಬಿಡ್ತು. ಆ ನಾಟಿದ್ರಪ್ಪ ಅಂದ್ರೆ 2 ವರ್ಷದ್ದು ಇಷ್ಟಪ್ಪ ಐತಿ. 2 ವರ್ಷದ ಇಷ್ಟಪ್ಪ ಐತಿ. ಬಟ್ ಇದು 7 ವರ್ಷ ಆಗೈತೆ, ಇನ್ನೂ ಹಂಗೈತೆ. ಅದು ಯಾರು ಅಲ್ಲಿಲ್ಲ. 7 ವರ್ಷ ಯಾಕೆ ಆಗೈತಂದ್ರೆ ನನ್ನ ಕಾಲು ಫ್ರ್ಯಾಕ್ಚರ್ ಆಗಿ ಸೈಕಲ್ ಮೋಟ್ರ್ ಮೇಲೆ ಬಿದ್ದಿದ್ದೆ. ನಾ ರಿಪೇರಿ ಆಗೋ ಹೊತ್ನಾಗ ಅದು ನಾಟಿತ್ತು, ಒಂದಿಷ್ಟು ಹಂಗೆ ಅದನ್ನ ತೆಗಿಬಾರ್ದು ಅಂತೇಳಿ ನಮ್ಮ ಗೊತ್ತಾಗುತ್ತಂತ ಇದನ್ನು ಮಾಡಿದೆ, ಬಿಟ್ರೆ ಹಂಗೆ. ಈಗ ಅದಕ್ಕೆ ಏನಂದ್ರೆ ಬಾಳೆ ಆಗಲಿ, ಇವು ನುಗ್ಗಿ, ಈ ಥರ ಒಂದು ಗಿಡ ಹಚ್ಬೇಕು, ಅದಕ್ಕೆ ಹಚ್ಚಿಬಿಡ್ಬೇಕು. ಆ ಯಾವ ಮನುಷ್ಯ ಮಾಡ್ತಾನ ಅದಕ್ಕೆ ಹಂಗ ಬೆಳೆ ಮಾಡ್ಯಾರ. ಬರೀ ಶ್ರೀಗಂಧ ಬೆಳಿತೇನೆ ಅಂದ್ರೆ ಸಾಧ್ಯನಿಲ್ಲ, ಅವ ಕಾಣಂಗಿಲ್ಲ. ಈಗ ಬೆಳೆ ಅಂತಾರೆ ಏನು ಮಾಡ್ಬೇಕಂದ್ರೆ, ಅವು ಸಸಿಗಳು ಹೆಂಗಿರ್ಬೇಕು, 6 ತಿಂಗಳ ಸಸಿ. ಈಗ ನಮ್ಮ ಅದ್ರಾಗ ತಾವ ಬಿದ್ದು ನಾಡಿದ್ವು ಅದಾವ. 8 ತಿಂಗಳಿಗೆ 2.5 ಫೀಟ್ ಎತ್ತರ ಬರ್ತದೆ. ನೀವು ಬೇಕಾದ್ರೆ ಹಿಂದಗಡೆ ಇದನ್ನು ಮಾಡಿರಿ, 8 ತಿಂಗಳಿಗೆ ತನ್ನಿಂದ ತಾನ ಆ ಥರ ಬಾಕ್ಸ್ನಾಗ ತಯಾರು ಮಾಡಿಕೊಂಡು ಅದು ಬೇರು ಕುಂಠಿತ ಆಗಬಾರ್ದು. ಆ ನಿಲ ಬೇರು ಹಂಗೆ ಹೋಗ್ಬೇಕು. ಆ ಬೇರಿಗೆ ಎಂಥ ರೇಟ್ ಐತೆ ಅಂದ್ರೆ, ಈ ಬೇರು ಇದು 4,900 ರೂಪಾಯಿ ಐತಿ. ಇಲ್ಲಿನ 4,900 ಐತಿ. 5,000 ಚಿಲ್ಲರೆ ಐತಿ ಇಲ್ಲಿ. ಬರೀ ಬೇರಿಂದಿದ್ದು ಬೇರಿಗೆ ಎಷ್ಟು ವ್ಯಾಲ್ಯೂ ಇದೆ ಇದಕ್ಕೆ? ಹಾಗಾದ್ರೆ ಶ್ರೀಗಂಧದ ಬೇರಿಗೆನೆ ಮಹತ್ವ. ಅದು ಬೇಕಾದ್ರೆ ಇದನ್ನ ಹಾಕ್ತೀನಿ, ಹಾಕ್ತೀನಿ ಈ ತರ. ಆಮೇಲೆ ಬಡ್ಡಿ ಬಂದ್ಮೇಲೆ ಅದು ಒಳಗಿಂದ ತಿರುಳು, ಇದು ಗಂಧ, ಮೇನ್ ಚಂದನ ಗಂಧ. ಅದು ಹೆಂಗೈತಂದ್ರಿ, 6,000ಲಿಂದ ಚಾಲು ಐತಿ. 8,000 ಚಿಲ್ಲರೆ ಕೆಜಿ. ಆ ಒಳಗಿಂದು ಮ್ಯಾಲಿದು ಚಕ್ಕಿ 42 ರೂಪಾಯಿ ಇದ್ರ ಚಕ್ಕಿ ಐತಲ್ಲ, ಮೇಲೆ ಚಕ್ಕಿನೂ ಹೋಗುತ್ತೆ. ಈ ಚಕ್ಕಿನೂ ಹೋಗುತ್ತೆ. ಬರೀ ಎಲಿ ಆ ತುದಿ ಅಷ್ಟೇ ಉಳಿತೆ. ಅಷ್ಟು ಕೂಡಿ ಅದನ್ನು ಆ ಗಿಡ ಲೆಕ್ಕ ಮಾಡಿದ್ರೆ 21,000 ರೂಪಾಯಿ ಬೆಲೆ ಆಗುತ್ತೆ. ಅದು ಯಾವ್ದಾರ ಕೊಯ್ದು ಪುಡಿ 700 ರೂಪಾಯಿ ಕೆಜಿ ಐತಿ.
ಅದು ಕಟ್ಟಿಗೆ ಪುಡಿ, ಕಟ್ಟಿಗೆ ಪುಡಿ, ಗಂಧದ ಪುಡಿ. ಆಮೇಲೆ ಯಾರನ್ನ ಬಂದರೆ ಮಾರಾಟ ಮಾಡ್ಬೇಕಂದ್ರೆ ಇಲ್ಲಿ ಗೊತ್ತಿರಂಗಿಲ್ಲ ಅದ್ರ ಏನೈತೆ ಅಂತೇಳಿ ಕೊರ್ದು ಹೋಗ್ಬಿಡ್ತಾರೆ. ತಮ್ಮ ಬೇಕಾದ ವಾಸನೆ ಕಿತ್ಕೊಂಡು ಹೋಗ್ಬಿಡ್ತಾರೆ. ಕಿತ್ಕೊಂಡು ಹೋಗಿ ಅಲ್ಲಿ ಎಲ್ಲಿ ಏನು ಎಪ್ಪಂದ್ರೆ ಸಿಗಂಗಿಲ್ಲ, ಏವಂದ್ರೆ ಸಿಗಂಗಿಲ್ಲ. ಅವು ಮುಂದೆ ಕೋಟಿಗಡ್ಲೆ ಆಗೋದು ಎಲ್ಲಿಂದ ಹೇಳ್ತಾರೆ ಬಾಯಲ್ಲಿ, ಎಲ್ಲಿ ಆಗ್ಯಾನ. ಒಬ್ಬರನ್ನ ನಮ್ಮ ಕರ್ನಾಟಕದ ಇಂಥ ಬಳದು ಆಗ್ಯಾರ, ಲಾಭ ತಗೊಂಡು ಮುಂದೆ ಪಟ್ಟಿ ತೋರ್ಸಂತ ತೋರ್ಸ. ಕಳಿವಿಲೆ ಮಾರ್ದಾರೆ ಹೆಚ್ಚು. ಕಳಿಲ್ ಮಾರಕ್ರಿ ಅದು ಕಡ್ಕೊಂಡು ಹೋಗ್ಯಾರ. ಕಳಿವಿಲ್ ಅಂತಂದ್ರೆ ಅವು ಮಾರಿದಾರಂದ್ರೆ 1000-2000 ರೂಪಾಯಿ ಅಷ್ಟೇ ಒಳಗಿನ ತಿರುಳು. ಹೌದಾ? ಈಗ ಅದು ನಮ್ಮ ಮನೆಗೆ ಐತಿ ನಮ್ಮ ತಿರುಳು. ಎದಕ್ಕಂದ್ರೆ ನಮ್ದು ಒಂದು ಗಿಡ ಬಿದ್ದಿತ್ತು. ಅದು ಬಿದ್ದಿದ್ದು ಅದನ್ನು ನಮ್ಮಗ ತೆಗ್ದಾನ. ಅದ್ರ ಸುವಾಸನೆ ನೋಡ್ರಿ ನೀವು. ನಮ್ಮ ಮನೆಗೆ ಹೆಣ್ಮಕ್ಳಿಗೆ ನೋಡಂತೀರಿ ಅದನ್ನ ವಾಸನೆ. ಆ ಥರ ಬರ್ಬೇಕಂದ್ರೆ 14 ವರ್ಷ ತಗಂತೈತಿ ಅದು. ಓ, ಅಷ್ಟು ಸುಗಂಧ ಬರ್ಬೇಕಂದ್ರೆ ಅದು ಮಿನಿಮಮ್ 14 ವರ್ಷನಾರ ಬೇಕು ತಗಂತೈತಿ. ಅದು ನನಗೆ ಹೆಂಗೆ ಗೊತ್ತಾಗತ್ತಂದ್ರೆ 2000ನೇ ಇಸ್ವಿಯಾಗಿ ತೋಟದಾಗ ಬಂದೀವಿ ನಾವು. ತೋಟದಾಗ ಬಂದಿಂದ ಶ್ರೀಗಂಧದ ಗಿಡ ಇಲ್ಲ ಇತ್ತು. ಇವು ನಮ್ಮ 80 ಗಿಡ ನೀರ್ಲ ಹಣ್ಣು ಈಗ ಬಂದವ್ರಿ. 80 ಗಿಡ ಅದಾವ. ಅಂದ್ರಿ ಮರ ಈ ಥರ ಬರ್ಬೇಕಂದ್ರೆ ಕನಿಷ್ಠ 12 ವರ್ಷ. 12 ವರ್ಷ ಬೇಕು. 12 ವರ್ಷದ ಮೇಲೆ ಈ ಥರ ಸ್ಮೆಲ್ ಬರಂಗೆ ತಯಾರಾಗುತ್ತೆ ರೀ. ಆಮೇಲೆ ಹೆಂಗಂದ್ರೆ ಖಾಲಿ ನೆಲದಾಗಿತ್ತು ಅಂದ್ರೆ ಇದು 12 ವರ್ಷ ಆದ್ರೂ ಇಷ್ಟು ಈ ಬಡ್ಡೆಗೆ ತಯಾರಾಗುತ್ತೆ. ಇಲ್ಲೇನು ಕಾಣ್ತಾವಲ್ರಿ, ಇವು ವಯಸ್ಸಾದವು ಅದರ ತಯಾರಾಗುತ್ತೆ. ಇಲ್ಲ ಎಲ್ಲ ಸುರಕ್ಷಿತ ಸಿಕ್ಕು, ನೀರಿನ ಸಿಕ್ಕು, ಆಮೇಲೆ ಅದ್ರ ಮಗ್ಗಲ ಯಾವುದೇ ಗಿಡ. ಈಗ ಪತ್ರಿ ಗಿಡದಲ್ಲಿ ಆ ಗಿಡ ಐತಲ್ರಿ, ಬರೀ 4 ವರ್ಷದ್ದೈತೆ. ಅದು ನೋಡ್ರಿ ಅದೆಷ್ಟು ಚೆನ್ನಾಗಿ ಅದ್ರಾಗ ಇನ್ನೂ ಏನೇನು ತಯಾರಾಗಿರಲ್ಲ. ಮುಂದೆ ತಯಾರಾಗುತ್ತೆ. ಇದಕ್ಕೆ ತಳಿ ಇಲ್ಲ, ಸುಮ್ಮನೆ ಹೇಳ್ತಾರೆ ತಳಿ ಅಂತೇಳಿ. ಯಾವ್ದು ನಾಯಿ ಗಂಧ ಅಂತ ಹೇಳ್ತಾರೆ, ಅವೆಲ್ಲ ಸುಳ್ಳು. ಎಲ್ಲ ಗಂಧನ. ಅವು ಬೆಳವಣಿಗೆ ಮೇಲೆ ಏನಾಗುತ್ತಾ, ಅಗತಿ ರೇವಿ ನೆಲ ಇದ್ಕೊಂಡು ಆ ನೆಲ ಇದ್ದುಕೊಂಡು ಸುರಕ್ಷಿತ ಅಲ್ಲಿ ಮಗ್ಗಲು ಏನು ತೆಂಗಿನ ಗಿಡ, ಯಾವುದೇ ಗಿಡ, ಬೇವಿನ ಗಿಡ ಸಿಗಲಿ, ಇನ್ನೊಂದು ಸಿಗಲಿ. ಆಮೇಲೆ ಎದಕ್ಕೆ ಬರಂಗಿಲ್ಲ ಅಂದ್ರೆ ಸಾಗವಾನಿಗೊಂದು ಬರಂಗಿಲ್ಲ. ಇದು ಅವಲಂಬಿತ ಗಿಡ. ಒಟ್ಟು ಇನ್ನೊಂದು ಗಿಡ ಬೇಕೇ ಬೇಕು. ಅವಾಗ ಮಾತ್ರ ಈ ಥರ ತಯಾರಾಗುತ್ತೆ, ಶ್ರೀಗಂಧ ತಯಾರಾಗ್ತದೆ. 12 ವರ್ಷದ ಮೇಲೆ. ಅದು ಲೇಟ್. ಅದು ಇವೇನು ಅದಾವಲ್ಲ, ಈಗ 8 ವರ್ಷ ಇವದವಲ್ಲ, ಇದರ ತಯಾರಾಗುತ್ತೆ. ಇದು ಪ್ಯೂರ್ ಅನ್ರಿ, ಈಗ ಬಂದತ್ತೆ. ಇದು ಪ್ಯೂರ್ ಬಂದದ್ದು. ಯಾಕಂದ್ರೆ ಅಲ್ಲಿ ನಮ್ಮದು ಇದು ಬಂತು, ಇದನ್ನ ಇಲ್ಲ ರೀ, ಒಂದು ಹಳ್ಳಿ ಗಿಡ ಬಂತು, ಕಡಿದಿವಲ್ಲ, ಕಡಿದಿಂದ ಈ ಗಿಡನ ಉಳಿತಿ. ಅದರಂದು ಕೆಚ್ಚಿದು ಕನಿಷ್ಠ 10 ವರ್ಷದ ಗಿಡ ಇತ್ತು. ಇದು ಅದರಂದಿದೆ ಸ್ಮೆಲ್ ಐತ್ರಿ. ಇದು ಸ್ಮೆಲ್ ಐತಿ ನೋಡ್ರಿ ನೀವು. ಓ, ಎಷ್ಟು ಸೇಂಟ್, ಘಮ 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 ಸುಗಂಧ. ಎಲ್ಲಿನ ಸುಮ್ಮನೆ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ರಿ. ಇದು ಇಷ್ಟು ದೂರದಿಂದ ಹಿಡ್ಕೊಂಡ್ರು ಸ್ಮೆಲ್ ಬರುತ್ತೆ. ಅಲ್ರಿ ಗಾಡ್ಯಾಗ ನಾವು ಬಗನ ಇದನ್ನ ಮಾಡಿ ಒಯ್ದ್ರ ಗಾಡಿ ಹೋದ್ರೆ ಗಾಡಿ ಹಿಂದೆ ಬರುತ್ತೆ ವಾಸನೆ. ಕನಿಷ್ಠ 20 ವರ್ಷದ ಬೆಳೆ ಅದು ಅಂದ್ರೆ ಅದರಿಂದ ಗಾಳಿ ಕೂಡ ಸ್ಮೆಲ್ ಬರುತ್ತೆ. ಯಾಕಂದ್ರೆ ಪೂರ್ತಿ ಬಡ್ಡಿ ಇದು ಶ್ರೀಗಂಧ ಆಗುತ್ತೆ. 20 ವರ್ಷಕ್ಕಾದ್ರೆ ಪೂರ ಆಗುತ್ತೆ. ಇವೆಲ್ಲ ಸುಳ್ಳು. ಈಗ ಸದ್ಯ ಹಚ್ಚಿದಗಳಿಗೆ ನಾನು ಕಾಣುತ್ತೆ ನನ್ನದು. ಈಗ ಅವ್ರು ಏನು ಮಾಡಬೇಕು, ಹಚ್ಚಿದ ರೈತರಿಗೆ ನಂದೊಂದು ಸಲಹೆ. ಹಚ್ಚಿದ್ದೈತಲ್ಲ, ಹಚ್ಚಿದ್ದಕ್ಕೆ ನುಗ್ಗಿ ಗಿಡ ಹಚ್ಬೇಕ್ರಿ. ಅದ್ರ ಪಕ್ಕಕ್ಕೆ ಅಂದ್ರೆ ಒಂದು ಬಳ ಬಿಟ್ಕೊಂಡು ಆ ಪಕ್ಕಕ್ಕೆ ಹಚ್ಚಿ ಇದಕ್ಕೆ ತೊಂಡಿ ಅಂತ ಬರ್ತಾವೆ. ತೊಂಡಿ ಹಣ್ಣು, ತೊಂಡಿ ಕಾಯಿ. ಇಲ್ಲಿ ನಮ್ಮ ಸಿನ್ನೂರು ಮಾರ್ಕೆಟ್ ಬರ್ತಾವೆ. ಅತ್ತಾಗ ಶಿರಾ ಇವನ್ನೆಲ್ಲ ತೊಂಡೆಕಾಯಿ ಬರುತ್ತಲ್ಲ, ನ್ಯಾಚುರಲ್ ಬೆಳಿತೈತಲ್ಲ, ಅದನ್ನ ಬಡ್ಡಿಗೆ ಹಚ್ಬಿಟ್ರ ಅಂದ್ರೆ ಆ ಬೇರಿಂದನೂ ತಗಂತೈತಿ ಶ್ರೀಗಂಧ. ಆಮೇಲೆ ನುಗ್ಗಿಕಾಯಿದನ್ನು ತಗಂತೈತೆ. ಆಮೇಲೆ ಎಲ್ಲಿ ಹೊರಗಡೆ ಎಲ್ಲಿ ತಾವರಿಗೇರಿ ಇಲ್ಲೆಲ್ಲ ನುಗ್ಗಿ ತಪ್ಪಲನ್ನು ಖರೀದಿ ಮಾಡ್ತಾರೆ. ಬೆಳೆನ ಬೇಕಾದಂಗೆ ಬರುತ್ತೆ. ಓ, ಶ್ರೀಗಂಧ ಬೇಗ ಇಳುವರಿ ಬರ್ಬೇಕು ಅನ್ನೋದಕ್ಕಿಂತ ಶ್ರೀಗಂಧ ಆಗ್ಬೇಕು, ಒಳಗ ಸುಗಂಧ ಬರ್ಬೇಕು, ಬೇಗ ನಾವು ಸುಗಂಧ ಕಾಣ್ಬೇಕು ಅಂತಂದ್ರೆ ಈ ರೀತಿ ನಾವು ಟ್ರಿಕ್ಸ್ ಗಳನ್ನ ಬಳಸ್ಬೇಕು. ಆಮೇಲೆ ಈಗ ನಮ್ದು 8 ವರ್ಷದ ಗಿಡದಾಗ ತಯಾರಾಗುತ್ತೆ ರೀ. 8 ವರ್ಷದ ಗಿಡದಲ್ಲಿ ಬರುತ್ತೆ. ಹೆಂಗ್ ಬರುತ್ತಂದ್ರೆ ಈ ತರ ಕಚ್ಚ ಹಾಕ್ತಾರ ಅವ್ರು ಕಳ್ರು. ಕಾಣುತ್ತಿಲ್ರಿ ಇಲ್ಲಿ ಕಚ್ಚು. ಈ ಕಚ್ ಹಾಕಿದ್ದಾರೆ. ಆ ಕಚ್ಚ ಹಾಕ್ಯಾರಲ್ರಿ, ಈಗ ಒಳಗೆ ಕೆಚ್ಚು ತಯಾರಾಗುತ್ತೆ. ಅದಕ್ಕೆ ಇದು ಹಾಕೋದು ಉದ್ದೇಶ ಏನ್ರಿ? ಏನಂದ್ರೆ ಅಲ್ಲಿ ಕಟ್ಟಾಗುತ್ತೆ ಅದು ಬೆಳವಣಿಗೆ.
ಈ ಕಚ್ಚಾಯ್ತಂದ್ರೆ ಬೆಳವಣಿಗೆ ಕಟ್ಟಾದ ಅಲ್ಲಿ ಒಳಗಡೆಗೆ ಶ್ರೀಗಂಧ ತಯಾರಾಗುತ್ತೆ ಬದ್ದಿದ್ವು ಅಂದ್ರ ಬೇಡಪ್ಪ ಈಗ ಇದನ್ನ ಹಾಕಿದ್ದು ಯಾರು ನೀವು ಹಾಕಿದ್ದ ಅಥವಾ ಯಾರು ಹಾಕಿದ್ದ ಕಳ್ರ ಹಾಕಿರ್ತಾರ ಇದನ್ನ ಕಳ್ರ ಹಾಕೋಬಿಟ್ರು ಅಲ್ಲ ನೀವು ಇರೋದಿಲ್ಲ ತರ ಮಾಡಿ ಇಲ್ಲೇ ಅಲ್ಲ ಇಲ್ಲಿ ನಮ್ಮ ಹುಡುಗ ಚೆಕ್ ಮಾಡಿ ನೋಡ್ಯಾನ್ರಿ ಅವ್ರಲ್ಲಿ ಅವ್ರು ಮಾಡೋದು ದೂರದವಲ್ಲ ಅವನ್ ಮಾಡ್ತಾರ ಅವ್ರು ಈ ತರ ಮಾಡ್ತಾರ ಅವರು ಬೇಗ ಕಚ್ಚು ಇಟ್ಟು ಅವ್ರಿಗೆ ಗುರ್ತಿರ್ತ ಶ್ರೀಗಂಧದ ಕೆಚ್ಚು ಬರ್ಬೇಕಂದ್ರೆ ಅದಕ್ಕೊಂದು ಗಿಡಕ್ಕೆ ಕಚ್ಚು ಹಾಕ್ಬೇಕು ಅದನ್ನ ಕಚ್ಚು ಹಾಕ್ಬೇಕಂದ್ರೆ ಅದ 3 ಫೀಟ್ ಅಂತ 2 ಫೀಟ್ ಅಂತರದಾಗ ಇದು ಯಾವಾಗ ಕಡ್ಕೊಂಡ್ ಹೋಗ್ತಾರ ಬಡ್ಡಿ ಒಯ್ಯಂಗಿಲ್ಲ ಅವರು ಬಡ್ಡಿ ಒಯ್ಯಲ್ಲ ಅಷ್ಟು ಟೈಮ್ ಸಾಲಂಗಿಲ್ಲ ಅವ್ರಿಗೆ ಕಳುವ ಬೇಗ ತಗೊಂಡು ಹೋಗ್ಬಿಡೋದು ಸಾಲಂಗಿಲ್ಲ 1 ನಿಮಿಷದ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರ ಅವ್ರು ಆಮೇಲೆ ಎಲ್ಲಿ ಅಂದ್ರೆ ಅದನ್ನ ಆಗ್ರ ಹಿಡಿತಾರ ಆಗ್ರ ಅಂದ್ರೆ ಏನು ಆ ಬಡ್ಡಿಗೆ ಹಿಂಗ್ ರಿಂಗ್ ಹಾಕಿ ಆ ಒಳಗಿನ ಕಿತ್ಕೊಂತಾರ ಕಿತ್ಕೊಂಡಾಗ ಈ ಸುವಾಸನೆ ಎಲ್ಲಿ ಸಪರೇಟ್ ಬರ್ತೇನ್ರಿ ಅದು ಸುವಾಸನೆ ಎಲ್ಲಿ ತನ ಬರುತ್ತಾ ಅಲ್ಲಿಗೆ ಕಟ್ ಮಾಡ್ಕೊಂತ ಅದನ್ನ ಒಯ್ದು ಬಿಡ್ತಾರ ಆ ತರ ಮಾಡಿದ ಹೊತ್ತಿನಾಗ ನಮಗ್ ಗೊತ್ತಾಗ್ತಿದ್ದಿಲ್ಲ ನಾವ್ ಅದ್ರ ಬಗ್ಗೆ ಲಕ್ಷ್ಯನೇ ಇಲ್ಲ ಯಾವಾಗ ಬೆಳೆಯಕ್ಕೆ ಮಂದಿ ಒತ್ತಾಯ ಮಾಡಿ ಪ್ಲಾಂಟೇಶನ್ ಮಾಡ್ಸಕ್ಕೆ ಹಚ್ಚಾರ ಅಂದಿಂದ ಇದಕ್ಕೆ ದೊಡ್ಡ ರೇಟ್ ಐತೆ ಅಂತೇಳಿ ಎಲ್ಲರೂ ಈ ಟಿ ವಿ ಇದ್ರಾಗನ ಹೇಳೋರ್ನ ಕೇಳಿ ಅಷ್ಟು ಕೋಟಿ ಆತ ಇಷ್ಟು ಕೋಟಿ ಆತ ಅಂತ ಹೇಳ್ತಾರೆ ಪಾಪ ಯಾರು ಕಂಡದ್ದಿಲ್ಲ ಸಪ್ಲೈ ಕೊಟ್ಬಿಟ್ರಿ ಎಲ್ಲ ಅಗಿಗಳಿಗೆಲ್ಲ ಇದನ್ನ ಮಾರ್ಕೆಟಿಂಗ್ ಮಾಡೋದ ಬಗ್ಗೆ ಹೇಳ್ರಿ ನಂಗೆ ಮಾರ್ಕೆಟ್ ಎಲ್ಲಿ ಮಾರ್ಕೆಟಿಂಗ್ ಮಾಡ್ಬೋದು ನನಗೆ ಮಾರ್ಕೆಟ್ ಇದನ್ನ ಎಲ್ಲಿ ಮಾಡ್ಬೇಕಂತ ನನಗ ಗೊತ್ತಿದ್ದಿಲ್ಲ ಮಾರ್ಕೆಟ್ ಮಾಡೋದ್ರ ಬಗ್ಗೆ ಒಬ್ಬ ರೈತರದ್ದು ಸಲಹೆ ಕೇಳ್ತೀನಿ ಈಗ ಇಲ್ಲಿ ಒಂದು ಗಿಡ ಹಾಕಿದ್ರಿ ನಾವು 18 ಫೀಟ್ ಎತ್ತರ ಇತ್ತು ಅದು ನೀವು ಹಾಕಿ ಇದ್ದ ಅಥವಾ ನ್ಯಾಚುರಲ್ ಇದ್ದದ್ದು ಬೆಳೆದಿತ್ತು ಆಗಲೇ ಅರ್ಧ ಕಟ್ ಮಾಡಿದ್ವಿ ನೀವು ಅವಾಗ ಅದು ಏನಾಗಿತ್ತಂದ್ರ ದೊಡ್ಡ ಕಾಟ ಬರ್ತಾವು ಚಿಂತಲ್ ಕಾಟ ಅಂತೇಳಿ ಹಳ್ಳಿ ತಗೋವು ಇವು ಆ ಕಾಟಕ್ಕೆ ಹಾಕಿದ್ವಿ ಅದು ಶ್ರೀಗಂಧ ಗಿಡ ಒತ್ಕೊಂಡಿತ್ತು ಇವು ನಮ್ಮ ಒಂದು 80 ಗಿಡ ಐತಿತ್ತು ನೇರಳೆ ಅವರ ಹರ್ಕಂದು ಅವರ ಕಾಟ ಮಾಡ್ಕೊಂಡು ಹೋಯ್ತಾರ ನೀವು ಶ್ರೀಗಂಧ ಗಿಡಕ್ಕೆ ಹಾಕ್ಬಿಟ್ಟಿದ್ರಿ ಅದನ್ನ ಕಾಟ ಹಾಕ್ಬಿಟ್ಟಿದ್ವಿ ಅಷ್ಟು ದೊಡ್ಡದಿತ್ತು ಅದನ್ನ ಇಲ್ಲಿ ಯಾರು ಬರ್ತಿದ್ದಿಲ್ಲ ಅದನ್ನ ಕಳವು ಮಾಡಂತಾರ ಇದನ್ನ ಒಯ್ತಾರ ಯಾರು ಅದ್ರ ಗೊಟ್ಟ ತಲೆ ಇದ್ದಾರ ಸುತ್ತರ್ದ ಎಲ್ಲರೂ ಬಂದು ಈ ತರ ನೀರ್ಲಣ್ಣ ಹರ್ಕೊಳೋದು ಅವರ 100 ರೂಪಾಯಿ ಕೆಜಿ ಒಯ್ದು ಬಿಡೋದು ಆ ತರ ಹೋದ ವರ್ಷನ ಐತಿ ಆ ತರ ಮಾಡಿದ್ರಿ ಆ ತರ ಈಗನ ಅದೇ ಮಾಡ್ಬೇಕಾಗೈತಿ ಅವ್ರು ಏನ್ ಮಾಡ್ಬಿಟ್ರು ಆ ತೂಕ ಮಾಡ್ತಾ ನೋಡ್ಕೊಂಡ್ರು ಆಮೇಲೆ ಅವ್ ಇಲ್ಲಿದ್ದ ಏನಂದ್ರೆ ಗೋವಾಕ್ ಸಪ್ಲೈ ಐತಿ ಅದು ಶ್ರೀಗಂಧ ಚಂಚರು ಯಾರು ಅಂತಾರ ಅದು ಕಂದಗಲ್ ಚಂಚರು ಇಲ್ಲೆಲ್ಲೇ ಇವ್ರು ಅಂತೇಳಿ ಅವರು ಕನಿಷ್ಠ ಒಂದು 12 ಫೀಟ್ ಕಟ್ ಮಾಡ್ಕೊಂಡು ಒಯ್ದ್ಬಿಟ್ರು ಇದನ್ನ ಕಟ್ ಮಾಡಿಬಿಟ್ರು ಪೂರ ಅದನ್ನ ಮತ್ತೆ ಅದನ್ನ ಹೆಂಗಂದ್ರ ಒಬ್ಬರಿಗೆ ಕಾಟ ಇಳಿಯೋದಲ್ಲ ಅದು 4 ಮಂದಿ ಆ ಕಾಟನ ಇಳಿಸಿ ಅದನ್ನ ಕಟ್ ಮಾಡ್ಕೊಂಡು 12 ಫೀಟ್ ಅಂದಾಜು ಕಟ್ ಮಾಡ್ಕೊಂಡು ಒಯ್ದ್ಬಿಟ್ರೆ ಅಲ್ಲಿ ತನದು ದಪ್ಪಾಗಿ ಬಲ್ತು ಬಿಟ್ಟಿದೆ ಅದು 20 ವರ್ಷ ಮೇಲೆ ಆಗೈತಿ ಅದಾಗಲೇ ನಾವು ಅಷ್ಟು ತಲೆಗೆ ಅದು ಬಂದಿಲ್ಲ ನಮ್ಗೆ ಅವ್ರಿಗೆ ಅದು ತಲೆಗೆ ಬಂದು ಆಮೇಲೆ ಆ ಬಡ್ಡೆನ ತೆಗೆದ್ರೆ ಏನ್ರಿ ಅದು 7 kg ಬಂತಂದ್ರೆ ಬಡ್ಡೆ ಅಂದ ಆಮೇಲೆ ನೀವು ಅದನ್ನ ತೆಗಿಸ್ಬಿಟ್ರೆ ಅದನ್ನ ಅಲ್ಲ ಅವಾಗ ತೋಡಿಂದ ಗೊತ್ತಾಯ್ತಿ ಮತ್ತೆ ಅವರೆಲ್ಲ ಕಡ್ಕೊಂಡು ಹೋಗ್ಬಿಟ್ರು ಆ ಬಡ್ಡಿ ಕಡ್ಕೊಂಡು ಹೋಗಿಂದನ ಈ ರೇಟಿಗೆ ನಾ ಮೈಸೂರಿಗೆ ಹೋದೆ ಇಲ್ಲಿ ತಗೊಂತಾರ ಅಂತೇಳಿ ಮೈಸೂರಿಗೆ ಹೋಗಿ ಅಲ್ಲಿ ಕೇಳೋದ್ರಾಗ ನಾ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಕೇಳೋದಾಗನ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡ್ರು ನಾವು ಖರೀದಿ ಮಾಡ್ತೀವಿ ನಮ್ಮ ಲಿಲಿಚರ್ ಹಿಂಗೈತಿ ಇದ್ರ ಪ್ರಕಾರ ಪ್ರತಿಯೊಂದು ಎಲ್ಲಿ ಒಂದು ಕೊಡ ಅಂತೇಳಿ ಮತ್ತೆ ಅದನ್ನ ಲೈಸೆನ್ಸ್ ಮಾಡಿಸಿ ನಮ್ಮ ಅರಣ್ಯ ಇಲಾಖೆ ಪರ್ಮಿಷನ್ ತಗೊಂಡು ಕಳವಾದ ಮಾಲಿನ ಮಾರ್ಕೊಳಕ ನನ್ನ ಹೋರಾಟ ಆಗೋಯ್ತಿ ಅದನ್ನ ಕಡ್ದು ಸ್ಟಾಕ್ ಅವನು ಏನು ಮಾಡಿಬಿಟ್ರು ಬಲ್ತಿದ್ವಲ್ಲ ಅವನು ಕಳು ಮಾಡಕ್ಕೆ ತೆಗಿಯಕ್ಕೆ ಹಚ್ಚಿದ್ರು ನಾಯಿ ಹೆಚ್ಚಿ ಕಾಯ್ಕೊಂಡು ಮಕ್ಕಂದ್ವಿ ನಾಯಿ ಹೆಚ್ಚಿ ಅಲ್ಲೊಬ್ರು ಮಕ್ಕೊಂಡು ಆ ಥರ ಕೂಡ್ಸ್ಕೊಂಡು ಇಂಥ ಕಷ್ಟದಾಗ ಸರ್ಕಾರ ರೈತಗೆ ಉದ್ಧಾರ ಮಾಡಕ್ ಕೊಡಂಗಿಲ್ಲ ಆಮೇಲೆ ಇಲ್ಲಿ ಕಳವಾದಕ್ಕೂ ಏನಿಲ್ಲ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತಾರ ಏನಿಲ್ಲ ಆ ಥರ ಬರೇ ಕೋಟಿಗಡ್ಲೆ ರೈತ ಬೆಳಿತಾನ ಶ್ರೀಗಂಧ ಬೆಳಿತಾನ ಇದನ್ನ ಕಟ್ ಮಾಡಿ ಪರ್ಮಿಷನ್ ತಗೊಂಡು ಅದು 9 ತಿಂಗಳಿಗೆ ಕ್ಯಾಶ್ ಆಯ್ತಿ 9 ತಿಂಗಳಿಗೆ ಕ್ಯಾಶ್ ಆಯ್ತಿ ಇಲ್ಲಿ ಬಯ್ಯಾಪುರ ಅಮ್ರೇಗೌಡರು ಆ ಡಿ ಎಮ್ಗೆ ಫೋನ್ ಮಾಡಿ ಇದು ಅಂತೇಳಿ
ಅವರು ಮತ್ತು ಎಲ್ಲ ಮುರ್ಸ್ಕೊಂಡು 10,17,000 ರೂಪಾಯಿ ಪಟ್ಟಿ ಕೊಟ್ಟರು. ಬಂತು ಶ್ರೀಗಂಧದ ಅಡ್ವಾನ್ಸ್ ಕೊಟ್ಟಿದ್ರಿ. ಅಲ್ಲ, ಶ್ರೀಗಂಧದ ಲಾಭ ತಗೊಂಡ್ರಿ ನೀವು? ತಗೊಂಡಿವಿ ಅಂದ್ರೆ ಅವರ ನ್ಯಾಚುರಲ್ ಆಗಿ ಬೆಳೆದಿದ್ದದು. ಅವರ 3 ಪಟ್ಟು ತಗೊಂಡ್ರೆ ನನಗೆ 10 ಪೈಸೆ ಬಂದದ್ದು ಅದು. ಹೌದಾ? ಅಲ್ರಿ, ಅದ್ರೊಳಗೆ ಅವ್ರು 3 ಪಟ್ಟು ತಗೊಂಡ್ರ? 3 ಪಟ್ಟು. ಮತ್ತೆ ಅವ್ರು ಇದ್ದದ್ದು ಹಂಗಾರೆ ನಿಮ್ಗೆ 4ನೇ ಭಾಗ ಬಂದಿದೆ. 4ನೇ ಅಷ್ಟು ಬಂದ್ರಿದ್ದು ಕೋಟೆ ಗಟ್ಲೆ. ಅದೇನು ರೇಟ್ ಐತಿ ಇಲ್ಲಂತಲ್ಲ, ಕಾಲಮಾನ ತಗಂತೈತೆ. ಕಾಲಮಾನ ತಗಂತ ಆ್ಯಕ್ಚುಲಿ ಅದು ಅಷ್ಟು ನಿಮ್ಗೆ ರೈತರಿಗೆ ಬರಲ್ಲ ಅಂದ್ರೆ ಅಮೌಂಟ್ ಅದು? ಇಲ್ಲ, ಯಾಕಂದ್ರೆ ಅಲ್ಲಿ ಇದನ್ನ 8 ದಿವ್ಸ ಕಡ್ಲೆ ಕೆತ್ತಾರ ಅವರು. ಪ್ರತಿಯೊಂದು ಆಳು ಅದನ್ನ ಬಿಲ್ ಮಾಡ್ತಾರೆ. ಅಲ್ಲೇನು ತುಡುಗಾಗಲ್ಲ, ಏನೇನು ಅಲ್ಲಿ ಹೋದ್ಮೇಲೆ ಎಲ್ಲ ಅದು ಎಲ್ಲ ಮೈಸೂರು ಫ್ಯಾಕ್ಟ್ರಿಯಾಗ ಅಲ್ಲಿ ಏನೇನು ಒಂದು ನುಸಿ ಮಾಸಂಗಲ್ಲ. ಆಮೇಲೆ ಮುಂದೆ ರೈತರನ್ನ ಕುಂದ್ರಿಸಂತಾರ. ಆ ಪದ್ಧತಿ ಭಾಳ ಚಲೋ ಐತೆ. ಆದ್ರೆ ಎಲ್ಲ ರೈತರಿಗೆ ಆಗೋದಲ್ಲ ಅದು. ಎಲ್ಲ ಕಡೆ CCTV ಅದೇನು ಮುಂದಕ್ಕೆ ಮಹಾರಾಜರು ಎಣ್ಣೆ ತೆಗೆದು ಮಾಡಿದ್ದು ಇದು. ಅದು ಪದ್ಧತಿ. ಶ್ರೀಗಂಧದಿಂದ ಎಣ್ಣೆ ತೆಗಿತಾರೆ, ಸೇಂಟು. ಆದ್ರೆ ನಮಗೆ ಸಪ್ಲೈ ಇಲ್ಲ ಅದು. ಎಲ್ಲ ಹೊರಗಡೆ ಹೋಗುತ್ತೆ, ಕುವೈತು, ದುಬೈ. ಏನು ಮಾಡ್ತಾರೆ ಅದನ್ನ? ಅಲ್ರಿ, ಅವರು ಕೊಲ್ಲಿ ರಾಷ್ಟ್ರಗಳು ಬರೀ ಇಲ್ಲಿ ಬರ್ತೈತೆ ನರಿಬೇಕಂತಾರೆ ಅವರು. ಅದನ್ನೊಂದ್ಸರಿ ಮಾತಾಡ್ತಾರೆ ನೋಡ್ರಿ ಅದನ್ನ. ಇಲ್ರಿ, ಅವಂಗ ಬರೋ ಸ್ವಲ್ಪ ಸೈಲೆಂಟ್ ಮಾಡಮನಿಲ್ಲ, ಸ್ವಿಚ್ ಆಫ್ ಮಾಡಿಬಿಡ್ತೀನಿ ತಡಿ. ಇಲ್ಲ ಕರೀದು ವಿಡಿಯೋ ಆಗ್ಬೋದು. ಅಲ್ಲ ಇರಲಿ, ಸೈಲೆಂಟ್ ಮಾಡೋಣ, ಸೌಂಡ್ ಬರಲ್ಲ. ಆಮೇಲೆ ಯಾರು ಬಂದರೂ ಮಾತಾಡಕ್ಕೆ ಬರ್ತದೆ. ನೀವು ಸ್ವಿಚ್ ಆಫ್ ಮಾಡಿದ್ರೆ ಅವರು ಬರೀ ಸ್ವಿಚ್ ಆಫ್ ಅಂತ. ಇಲ್ಲ ಮಾಡಿಬಿಡಿ, ಸ್ವಿಚ್ ಆಫ್ ಮಾಡಿಬಿಟ್ಟು. ಇದು ಒಳ್ಳೆ ಇಂಟ್ರೆಸ್ಟಿಂಗ್ ಇರ್ತೈತೆ ಸ್ಟೋರಿ ನಮ್ಗೆ. ಅವಾಗ ಸರಿ ಮಾಡಿಕೊಡ್ತೀನಿ. ಇದೊಂದು ಕಾಲ್ ಮಾತಾಡ್ತಾ ಇದ್ದಂದ್ರೆ ಇಲ್ಲಿ ವಿಡಿಯೋ ಮಾಡಕತ್ತಾರಪ್ಪ ಇವು. ಈಗ ಅದು ಅಲ್ಲಿ ಎಲ್ಲಿ ಬಂತ್ರಿ ಅದು ವಿಷಯ, ಕಾರ್ಖಾನೆ ಒಳಗೆ ಅದು ಬೇರೆ ದೇಶಕ್ಕೆ ಅದು ಸೆಂಟ್ ಹೋಗುತ್ತೆ. ಅಲ್ಲಿ ಬೆಳೆದಂಥ ರೈತನಿಗೆ ಒಂದು ಹನಿ 5,000 ರೂಪಾಯಿ ಕೊಟ್ರ ಅದು ಒಂದು ಇದು ಬರುತ್ತೆ. ಆದ್ರೆ ಈಗ ನಾವು ರೈತರಲ್ಲಿ ಒಣ್ಣಾಟ ಸೇರು ಇದವಲ್ಲ ಅಂತರಿಗೆ ಕೊಡ್ತಾರ. ನಿಮಗೆ ಕೊಡಲ್ಲ, ರೈತರಿಗೆ ಕೊಡ್ತಾರ. ಎಲ್ಲರೂ ಖರೀದಿ ಮಾಡಕ್ ಆಗಲ್ಲ. ಲೆಕ್ಕ ಹಾಕ್ರಿ, ಒಂದು 5,000 ರೂಪಾಯಿ, 21,000 ರೂಪಾಯಿ. 5,000 ರೂಪಾಯಿ ಎಷ್ಟು ಎಮ್ ಎಲ್ ಕೊಡ್ತಾರೆ? ಅದೇನು ಭಾಳ ಇಲ್ಲ, 1 ml ಇರುತ್ತೆ. ಏನು ಅಂದ್ರೆ ಔಷಧಿ ತಯಾರಾಗತ್ತೆ ಏನ್ರಿ? ಅದು ಔಷಧಕ್ಕೆ ಹೋಗುತ್ತೆ. ಇದು ಎಲ್ಲ ಔಷಧಕ್ಕೆ ಬರುತ್ತೆ. ಶ್ರೀಗಂಧ, ಮಡಿಮಿ ಇವೆಲ್ಲ. ಆಮೇಲೆ ಇಂಜೆಕ್ಷನ್ ಏನೋ ತಯಾರು ಮಾಡ್ತಾರೆ ಅಂತ ಏನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾ ಸುಮ್ಮನೆ ಆಯ್ತು ರೀ. ಈಗ ಅಲ್ಲಿ ಅಂತೂ ನಿಮಗೆ ಬಿಲ್ ಆಯ್ತು, ನೀವು ನ್ಯಾಚುರಲ್ ಆಗಿ ಬೆಳೆದಿರೋದನ್ನೇ ತಗೊಂಡೋಗಿ ನೀವು ಹಣ ಕಂಡ್ರಿ. 4ನೇ ಭಾಗ ಬಂತು. 4ನೇ ಭಾಗನ ಅದು ರೇಟ್ ನೋಡಕ್ ಕುಂತಿದ್ರೆ ಅದು 4ನೇ ಭಾಗನ ತಿಳ್ಕೊಂಡು ಸಾಕ್ರೆ. ಓಕೆ, ಈಗ ಮುಂದೆ ಈಗ ನೈಸರ್ಗಿಕವಾಗಿ ಬೆಳೆದಂತಹ ಚಂದನವನ್ನು, ಅದು ನಿಮ್ಮ ತೋಟದಲ್ಲಿ ಕಾಗೆಗಳು, ಪಕ್ಷಿಗಳು ಇಕ್ಕಿ ಮೂಲಕ ಬಿದ್ದಂತ ಬೀಜ ಬೆಳೆದು ದೊಡ್ಡವಾತು. ಹಿಂಗ್ ಬೆಳೆದ್ರೇನೆ ಅದು ಚೆನ್ನಾಗಿ ಬರುತ್ತೆ ಅನ್ಕೊಂಡ್ರೆ ನಾವೇನ. ಅದೇ ತರ ಬೆಳೆದು ಗೊತ್ತಾಗ್ಬೇಕಾರ ನನಗ ಆ ತೆಂಗಿನ ಗಿಡದ ಬಡ್ಡ್ಯಾಗ ಬೀಜ ಬಿದ್ದೈತಿ. ಆ ತೆಂಗಿನ ಗಿಡದ ಬೇರ್ನಾಗ ಸಿಕ್ಕಾಬಿಡ್ತಾವ, ಹುಟ್ಟಿದ್ದು ಇಷ್ಟು ದಪ್ಪ. ಆಮೇಲೆ ತೆಂಗಿನ ಬಡ್ಡಿಗೆ ಬಿದ್ದು ಆ ಥರ ಇಷ್ಟು ವಯಸ್ಸಿನ ಬರಂಗೆ ದಬಾಶ್ ಬೆಳೆದ್ಬಿಡ್ತಾವೆ. ಗಿಡದ ಆಶ್ರಯ ಬೇಕು. ಆಮೇಲೆ ಯಾರ ಸಸಿ ಖರೀದಿ ಮಾಡಲಿ ಕನಿಷ್ಠ 8 ತಿಂಗಳ ಸಸಿ ಇರ್ಬೇಕದು. 8 ತಿಂಗಳ ಸಸಿ, 8 ತಿಂಗಳ ಸಸಿ ಇರಬೇಕು. ಒಳ್ಳೆ ಬ್ಯಾಗ್ ಹಾಕ್ಬೇಕು. ಆ ಮೂಲ ಬೇರು ಹಿಂಗೆ ಮಡಿಸ್ಬಾರ್ದು. ಪೂರಾ ಮೂಲ ಬೇರು ಏನು ತಾಯಿ ಬೇರು ಹೋಗುತ್ತಲ್ಲ, ಅದು ಮಡ್ಚಿಂದ ಆಯ್ತು. ಅದು ಇದಾಗಕ್ಕೆ ಬೆಳವಣಿಗೆ ಹೋಗಲ್ಲ. ಅದು ಗಂಟೆಗೆ ಒದ್ದು ಬಿಡುತ್ತೆ. ಇಲ್ಲ, ನಾನು ಅವು ಗಿಡಗಳು ಹಚ್ಚಿನ ಒಂದು 8-10 ಗಿಡ ಅವು ಅಲ್ಲೇ ಕುಂತಾವ, ಇವು ಇಲ್ಲಿ ಬೆಳಿತಾವ. ಅಲ್ಲೇ ಆಟ ಹೆಂಗದವ, ಆಟ ಬೇರೆ ಸಿಕ್ಕಲ್ಲಿ ಆಟ ಬೆಳೆದವ. ಆದ್ರೆ ಇವು ಬೆಳವಣಿಗೆ ಆದಂಗೆ ಅದು ಆಗಲ್ಲ. ಆಮೇಲೆ ಹೆಚ್ಚಿನ ದಿವಸ ಆದ ಹೊತ್ನಾಗ ಆ ರೈತ ನಾನೇ ಇವತ್ತು ನರ್ಸರಿ ಮಾಡ್ತೇನೆ ಅಂತ ತಿಳ್ಕರಿ. ನಾ ಮಾಡೋ ಕಾಲಕ್ಕೆ ಏನಾಗುತ್ತೆ, ಈ ವರ್ಷ ಮಾರಲ್ಲ, ಜೂನ್ ಜುಲೈದಾಗ ಹೋಗ್ಬಿಡ್ತಾವ. ಮತ್ತು ನಾವು ಹೇಳ್ಬೇಕು ಅವ್ರಿಗೆ ಅಷ್ಟು ಕೋಟಿ ಆತ, ಇಷ್ಟು ಕೋಟಿ ಆತಂತ. ನನಗೆ ಅದನ್ನ ಮಾಡಿಲ್ಲ, ಮಾಡೋದು ಇಲ್ಲ. ರೈತರನ್ನ ಹಾಳು ಮಾಡ್ದಂಗೆ ಅದು. ಯಾರು ಯಾರ್ಯಾರು ಹಚ್ಚಿದಾರೆ ರೊಕ್ಕ ಕಂಡೇ ಇಲ್ಲ. ಯಾವ ಸಸಿ ತಂದ್ರು
ಆಮೇಲೆ ಅರಣ್ಯ ಇಲಾಖೆಗೆ ಹಾಕಿರ್ತಾರಲ್ಲ ಅವರು ಫಸ್ಟ್ ಕ್ಲಾಸ್ ಸಸಿ ಇರ್ತಾವೆ. ಮೊದಲೇ ಇದನ್ನು ಮಾಡಿದ್ರೆ ಸರ್ಕಾರ ಬೇಕಾದಂಗೆ ಇದು ಇರುತ್ತೆ ಅವ್ರಿಗೆ ಅದ ವರ್ಷ ಹಾಕ್ತಾರೆ. ಯಾಕಂದ್ರೆ ಅರಣ್ಯ ಇಲಾಖೆಯವರು ನಮ್ಮ ವಯಸ್ಸಾದ ಗಿಡಗಳು ಬಿದ್ದು ನಾವು ಕೊಡ್ತೀವಿ. ಆ ಬೀಜ ಎಷ್ಟು ಯಾರು ಬೆಳೆದಿರ್ತಾರೆ ಅವರು 6 ತಿಂಗಳದಾಗ 8 ತಿಂಗಳದಾಗ ಇಷ್ಟಿಷ್ಟು ಹತ್ರ ಬಂದ್ಬಿಟ್ಟಿರ್ತಾವೆ. ಅವನ್ನ ಹಚ್ಚಿಬಿಟ್ರಪ್ಪ ಅಂದ್ರೆ ಪಾಸ್ ಆಗಿಬಿಡುತ್ತೆ. ಎಲ್ಲೋ ನರ್ಸರಿ ಹೆಸರು ಹೇಳಂಗಿಲ್ಲ ನಾನು. ಆ ನರ್ಸರಿ ತಂದು ಹಚ್ಚಿದ್ರಪ್ಪ ಅಂದ್ರೆ ಹಚ್ಚಿದ್ರೆ ಗಂಟೆಗೆ ಓದ್ಬಿಟ್ಟಿರುತ್ತೆ. ಈ ವರ್ಷ ಖರ್ಚಾಗಿರಂಗಿಲ್ಲ. ಮತ್ತು ಅದನ್ನ ಪ್ಲಾಸ್ಟಿಕ್ ಹಾಕಿ ದೊಡ್ಡ ಬ್ಯಾಗ್ ಹಾಕಿ ದೊಡ್ಡ ಮಾಡ್ಕೊಂತ ಹೋದ್ರೆ ಅದು ಇದು ಇರುತ್ತೆ, ಏಳಿಗೆ ಆಗುತ್ತೆ. ಅದು ದಯಮಾಡಿ ಯಾರು ಶ್ರೀಗಂಧ ಮಾಡ್ತಾರೆ ರೈತರಿಗೆ ನನ್ನೊಂದು ಮನವಿ, ಮಾಡ್ಬೇಕಂತ ಇಚ್ಛೆ ಇದ್ದಾರೆ ಎಷ್ಟೊತ್ತಿದ್ರೆ ಅದು 6 ತಿಂಗಳ ಸಸಿ ಇರಬೇಕು, ದೊಡ್ಡ ಬ್ಯಾಗ್ ಹಾಕಿದ್ದಿರ್ಬೇಕು. ಆಮೇಲೆ ಪ್ರತಿ ವರ್ಷ ಗೌರ್ಮೆಂಟ್ ಫಾರೆಸ್ಟ್ನಾಗ ಹಾಕ್ತಿರ್ತಾರೆ, ಎಲ್ಲೇ ಹಾಕಲಿ ನಮ್ಮ ಕರ್ನಾಟಕದಾಗ ಆ ಸಸಿಗಳು ಹಚ್ಚೋದು ಯೋಗ್ಯ. ಈ ನೈಸರ್ಗಿಕವಾಗಿ ಬೆಳೆದಿರೋ ಸಸಿಗಳನ್ನು ತೊಗೊಂಡೋಗಿ ಹಚ್ಚಿದ್ರೆ ಏನು ತೊಂದರೆ ಅಲ್ಲ. ನೈಸರ್ಗಿಕ ಆಗಿ ಬೆಳೆದ್ರೂ ಅದಕ್ಕೆ ಮಗ್ಗಲು ಇದು ಬೇಕು. ಏನು ಬೆಳೆಯಂಥವನು ಅದನ್ನು ಹುಟ್ಟಬೇಕಾದ್ರೆ ಅದು ಮಗ್ಗಲ ಇದನ್ನು ಹಾಕಿ ಬೆಳವಣಿಗೆ ಯಾಕಂದ್ರೆ ಅವ್ರಿಗೆ ರೂಢ ಇರುತ್ತೆ ಅದ್ರ ಮಗ್ಗಲು ಏನೈತೆ ಅಂತೇಳಿ ಅದನ್ನೆಲ್ಲ ಹಾಕಿ ಬೆಳಿತಾರೆ. ಈಗ ಇಲ್ಲಿ ಕಿತ್ಕೊಂಡು ಹೋದ್ರೂ ಹಚ್ಚಿದ್ರೂ ಹಂಗೆ ಬರಲ್ಲ ಅದು ಬೆಳೆ. ಅದಕ್ಕೆ ಅಂದರೆ ಸಪೋರ್ಟಿಗೆ ಒಂದು ಬೇರೆ ಸಸಿ ಗಿಡ ಬೇಕು. ಅದು ಇಂಥದ್ದೇ ಆಗಬೇಕು, ಎಂತ ಬೇಕಂತ ಬೆಳೆ ಹಚ್ಚಿದ್ರಂತ ಎಕರೆಗಟ್ಟಲೆ ಹಚ್ಚಾರಲ್ಲ ಅವರು ಹಿಂಗೆ ನುಗ್ಗಿ ಅದು ಬೆಳೆ ಬರುತ್ತೆ. ಆಮೇಲೆ ಶ್ರೀಗಂಧದ ಗಿಡಕ್ಕೆ ತೊಂಡಿ ಇವನ್ನ ಹಚ್ಚಿಬಿಟ್ರೆ 6 ವರ್ಷಗಟ್ಟಲೆ ಅದು ಬರುತ್ತೆ. ನುಗ್ಗಿನೂ 6 ವರ್ಷಗಟ್ಟಲೆ ಬರುತ್ತೆ. ತೊಂಡೆ ಕಾಯಿನೂ ಮಾರ್ಬೋದು, ಹಂಗೆ ಶ್ರೀಗಂಧ ಬರುತ್ತೆ. ಅದು ನಂಗೆ ಕೋಟಿಗಟ್ಟಲೆ ಆತಂತ ಅದನ್ನ ಕಾಯ್ಕೊಂಡು ಕುಂತ ನಾವು ಮಣ್ಣ ತಿನ್ಬೇಕಾಗ್ತೈತೆ. ಪರ್ಯಾಯ ಬೆಳೆನೂ ಬರುತ್ತೆ. ನುಗ್ಗೆಕಾಯಿ ಗಿಡ ಹಚ್ಚಿದ್ರೆ ನುಗ್ಗೆಕಾಯಿ ಕೂಡ ಬರುತ್ತೆ, ಕಾಯಿ ಬರುತ್ತೆ. ಆಮೇಲೆ ಸಾವಯವದಾಗ ಆದ್ರಪ್ಪ ಅಂದ್ರೆ ಹೊರಗಡೆ ಫ್ಯಾಕ್ಟ್ರಿ ಹೊರಗಡೆ ದೇಶಕ್ಕೆ ಹೋಗುತ್ತೆ. ಇಲ್ಲೇ ಪಾಪ ಯಾರ ಸ್ವಾಮಿಗಳು ಅಂತೇಳಿ ನೋಡಿಲ್ಲ ನಾನು, ಅವ್ರು ಖರೀದಿ ಮಾಡ್ತಾರೆ. ಬೀಜ ಖರೀದಿ ಮಾಡ್ತಾರೆ ಅಲ್ಲ, ಸೊಪ್ಪೆ ಖರೀದಿ ಮಾಡ್ತಾರೆ, ಪೌಡರ್ ಮಾಡಿಬಿಟ್ಟು ಮಾಡ್ತಾರೆ. ಮಾಡ್ತಾರದು 100 ರೂಪಾಯಿ ಕಿಲೋ, 125 ಐತಿ. ಇದಾಗುತ್ತೆ. ನೀವು ಸೊಪ್ಪು ಕೂಡ ಹರಿದ್ಬಿಟ್ಟು ಅವ್ರಿಗೆ ಕಳಿಸ್ಬೋದು, ನೀವು ಅದನ್ನ ಕಳಿಸ್ಬೋದು. ಇನ್ನೊಂದು ಈ ಶ್ರೀಗಂಧದ ಬೆಳೆಗಾರರಿಗೆ ಮುಖ್ಯ ಕಾಡಾಟ ಅಂತಂದ್ರೆ ಕಳುವು. ಇದನ್ನ ಹೆಂಗ ನಿಭಾಯಿಸ್ಬೇಕು? ಅದನ್ನ ಹೆಂಗ ನಿಭಾಯಿಸ್ಬೇಕಂದ್ರಿ, ಕಳುವು 8 ವರ್ಷ ತನ ಅವ್ರು ಏನು ಕಳುವು ಮಾಡೋಕ್ಕಾಗಲ್ಲ. ಖಾಲಿ ಮಾತು 8 ವರ್ಷದವರೆಗೆ ಅದರ ಚಿಂತೆ ಬೇಡ. ಶ್ರೀಗಂಧ ಬೆಳೆ ಏನು ಬರಲ್ಲ. 8 ವರ್ಷ ಆಗಿಂದ ಕಳ್ಳರು ಈ ಥರ ಕಚ್ಚಾಕಿ ಹೋಗ್ತಾರೆ. ಅವಾಗ ಎಚ್ಚರಿಕೆ ವಹಿಸ್ಕೊಂಡು ಒಬ್ಬ ಗನ್ ಮ್ಯಾನ್ ಹಾಕಿ ರಿಟೈರ್ಡ್ ಆದವನ್ನ ಕೋಟಿಗಟ್ಟಲೆ ಬರುತ್ತದು. ಅವು ಗನ್ ಮ್ಯಾನ್ ಹಾಕಿಂದ ಎಷ್ಟು ವರ್ಷ ಬೇಕು? 12 ವರ್ಷ 14 ವರ್ಷ ಬೇಕು. ಹತ್ತಾಗ 6 ವರ್ಷ ಬೇಕು. 4 ಈಗ 8 ವರ್ಷಕ್ಕೆ ಹಾಕಿದ್ವಿ ಅಂದ್ರೆ 12ನೇ ವರ್ಷಕ್ಕೆ ತಯಾರಾಗಿರುತ್ತೆ ಅದು. ಮತ್ತು ಭಾಳ ಬೇಕಂದ್ರೆ ಇನ್ನೂ ಎಷ್ಟು ಅಭಿವೃದ್ಧಿ ಎಷ್ಟು ವರ್ಷ ನಾವು ತಾಳ್ಮೆ ಮಾಡ್ಕೊಂತೀವಿ ಅಷ್ಟು ರೊಕ್ಕ ಬರುತ್ತೆ. ಹತ್ತಾಗ 12 ವರ್ಷ ಬಿಟ್ಟರು ಲಾಭನೇ. 12 ವರ್ಷ ಬಿಟ್ರು ಲಾಭ. ಬಟ್ ಏನು ಗನ್ ಮ್ಯಾನ್ ಹಾಕಿ ಕಾಯಿಸ್ಬೇಕಷ್ಟೇ. ಮತ್ತೆ ಉಳಿಕೆದು ಏನೋ ನಾಯಿ ಸಾಕ್ತೀನಿ ಅವೆಲ್ಲ ಸರ್ಕಾರ ಇವತ್ತು ಬೇಕಾದಂಗೆ ಗನ್ ಲೈಸೆನ್ಸ್ ಕೊಡ್ತಾರೆ ಶ್ರೀಗಂಧಕ್ಕೆ. ಆಮೇಲೆ CCTVಗಳು ಬಂದವು, ಹೌದ್ರಿ? ಒಂದು ಗನ್ ಮ್ಯಾನ್ ಹಾಕೋದು, ಇನ್ನೊಂದು CCTV ಅಳವಡಿಸೋದು. ಅದು ಹೆಂಗಂದ್ರ CCTV ಅಳವಡಿಸಿದ್ದು ಹೇಳ್ತಾರ, ಹೇಳ್ದಷ್ಟು ಸರಳ ಇಲ್ಲ. ನಮ್ಮಲ್ಲಿ ಒಬ್ಬ ರೈತರು 1200 ಗಿಡ ಎಲ್ಲ CCTV ಹಾಕಿದ್ರು. ಫಸ್ಟ್ ಅದ್ರ ಬೆನ್ನಿಂದ ತಿಕಾಸಿ ಕರೆ ಬಟ್ಟೆ ಹಾಕಿ ಅದನ್ನ ಕೆಡಿದ್ರು, ಕೊರ್ಕೊಂಡು ಹೋದ್ರು. ಅನ್ಯಾಯ, ಇದು ಲಾಸ್. ಆಮೇಲೆ ಅದು ಹೇಳುತ್ತಾ ಇದು ಹೇಳುತ್ತಾ ರಿಂಗ್ ಮಾಡುತ್ತಾ ಅಂತ ಹೇಳ್ತಾರ. ಅಷ್ಟು ಗಿಡ ಶ್ರೀಗಂಧ ಬಂದು ರೈತರು ಇಲ್ಲ. ಆ ಥರ ಬೆಳೆ ಬರುವವರೆಗೆ 14 ವರ್ಷ ರೈತ ಆಗಿದ್ನಂದ್ರೆ 14 ವರ್ಷಕ್ಕೆ ಬೆಳೆ ಬರುತ್ತೆ. ಇನ್ನು ಆ ಸ್ಟೇಜ್ ನಂದು ಯಾಕಂದ್ರೆ 26 ವರ್ಷ ನಾನು ಇಲ್ಲಿ ಈ ತೋಟದಾಗ ಬಂದು ಮತ್ತು ನಾನು ಎಲ್ಲ ವಯಸ್ಸನ್ನು ಬಂದು ಎಲ್ಲ ಇಷ್ಟ ವರ್ಷಕ್ಕೆ ಬಿಡುತ್ತಂತ ನನಗೆ ಕನ್ಫರ್ಮ್ ಆಗಿತ್ತು. ನಂದು 71 ವಯಸ್ಸು ಅನುಭವ ಆಗಿಬಿಡುತ್ತೆ. ಅದಕ್ಕೆ ಹೇಳುತ್ತೆ ನಾನು. ಆಮೇಲೆ ನಾಯಿ ಸಾಕ್ಬೋದಾ? ನಾಯಿ ಸಾಕ್ಬೋದು. ನಾಯಿ ಕೂಡ ಲಾಭ ಐತೆ. ಒದರ್ತಾವು. ಒಂದು 10 ನಾಯಿನ ಸಾಕ್ಬೇಕು. ಅಷ್ಟು ಅಲ್ರಿ, 10 ನಾಯಿ ಸಾಕ್ಬೇಕಂದ್ರೆ ಎಷ್ಟು ವರ್ಷಕ್ಕೆ ಅದು ಕೂಳ್ಬೇಕು. ಶ್ರೀಗಂಧ ಮಾಡ್ಯಾರ ಅಂತ ಇಟ್ಕರಿ, ಮಾಡಿಂದ ಹಚ್ಚ ಅವಶ್ಯಕತೆನೂ ಇಲ್ಲ.
8 ವರ್ಷದ ಮೇಲೆ 8 ವರ್ಷದ ಮೇಲೆನೆ ಅದಕ್ಕೆ ಸಂರಕ್ಷಣೆ ಮಾಡ್ಕೊಂತ ಹೋಗ್ಬೇಕು. ಸಾಕ್ಲಿ, ಆಮೇಲೆ ಎಷ್ಟು ಎಕರೆ ಸಾಕ್ಲಿ. ಯಾಕಂದ್ರೆ ಗೌರ್ಮೆಂಟ್ ಫಾರ್ಮ್ನರ್ ಇದ್ದಾರೆ ಹಚ್ಕೊಂತ ಬರ್ತಾರ. ಒಂದೊಂದು ಗಿಡ ಇರ್ತಾವ. ಯಾಕಂದ್ರೆ ಒಂದು ಗಿಡ 2 ಗಿಡ ಬೆಳೆಸಿರ್ತಾರೆ. ಬೆಳೆಸಿ ಈಗ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕಂದ್ರೆ ರೈತ ಉತ್ಪಾದಕರ ಕಂಪ್ನಿಗಾಗಲಿ ಸಂಘ ಸಂಸ್ಥೆಗಾಗಲಿ ಅವರಿಗೆ ಈ ಏನು ಲಿಟ್ರೇಚರ್ ಗೌರ್ಮೆಂಟ್ ಲಿಟ್ರೇಚರ್ ಐತಿ, ಆ ಮೈಸೂರು ಸ್ಯಾಂಡಲ್ ಸೋಪಿನ ಅದೇ ಲಿಟ್ರೇಚರ್ಗೆ ಒಬ್ಬ ರೈತ, ನೀವೊಬ್ಬ ರೈತ ಅಂತ ಇಟ್ಕ, ನಂದು FPO ಐತೋ ಸಂಘ ಸಂಸ್ಥೆ ಐತೆ, ನಂದಿಟ್ಟು ಮಾರಾಟ ಮಾಡಿಕೊಡ್ರಿ ಅಂತೇಳಿ ನಮ್ಮ ಸಂಘಕ್ಕೆ ಏನಾರ ಉದಾಹರಣೆ ಸಂಘಕ್ಕೆ ಅರ್ಜಿ ಕೊಟ್ಟನಂದ್ರೆ ಆಮೇಲೆ ಕೊಟ್ಟನಂದ್ರೆ ನಾವು ತೆಗಿಸ್ಕೊಡ್ಬೋದು. 10% 20% ಮೇಲೆ ಎಲ್ಲ ಹಾಕಿ ಅರಣ್ಯ ಇಲಾಖೆ ಪರ್ಮಿಷನ್ ತಗೊಂಡು ನಾವು ಅದೇ ಥರನ ಅವ್ರನ್ನ ಕರೆಸಿ ಆ ಥರ ವೆರೈಟಿ ಮಾಡಿಸಿ ಕೆತ್ತಿ ಆ ಥರ ಮಾಡಿಸಿ ಅಲ್ಲಿ ಕಟ್ಟಿ ಒಳ್ಳೆ ಪಟ್ಟಿ ಬರಲ್ತನ ತಡ್ಕೋಬೇಕು ಆ ಸಂಘ ಸಂಸ್ಥೆ. ಏನು ರೀ ತಡ್ಕೊಂಡು ಅದನ್ನ ಪಟ್ಟಿ ಬಂದ ಹೊತ್ನಾಗ ಚೆಕ್ ಮತ್ತು ನಿಮ್ಮ ರೈತಲ್ಲ ಚೆಕ್ ನಿನ್ನ ಹೆಸರೇ ಹಾಕ್ಸ್ಬೇಕು. ಆಮೇಲೆ ನೀನು ರೊಕ್ಕ ಕೋಟಿಗಟ್ಟಲೆ ಬಂತದ ನೀವು ಉಲ್ಟಾ ಬಿದ್ದರೆ ಏನು ಮಾಡ್ಬೇಕು? ಮನಸ್ಸು ದುಡ್ಡಿಗೆ ಮನುಷ್ಯ. ಅದಕ್ಕೆ FPOಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಡೋಕ್ಕಿಂತ ಗಿಡ ನಾನು ಇಷ್ಟದವ ಇಷ್ಟು ಪರ್ಸೆಂಟೇಜ್ ನಿಮ್ಗಂತ ಒಪ್ಪಂದ ಮಾಡ್ಕೊಂಡು ಮಾಡಿದ್ರಂದ್ರೆ ನಾವು ಸುರಕ್ಷಿತ. ಆಮೇಲೆ ಮೊದಲು ಅಗ್ರಿಮೆಂಟ್ ಮಾಡ್ಕೊಂಡು ಎಲ್ಲ ರೈತನ ಕಡೆಗೆ ಎಲ್ಲೆಲ್ಲಿ ಪಾಯಿಂಟ್ ಇರ್ತಾವ. ಈಗ ಹೆಂಗ ಹೆಚ್ಚುವರಿ ಇದನ್ನ ಹಾಕ್ಯಾರಲ್ಲ ಏನ್ರಿ ಗೌರ್ಮೆಂಟ್ ತುಂಬ್ತಾವಲ್ಲ, ಆ ಥರ FPOಗಳು ಯಾವ್ಯಾವಕ್ಕ ಪರ್ಮಿಷನ್ ಕೊಟ್ಟು ಅದೇನು ಕಳವಾಗಲ್ಲ ತುಳುವಾಗಲ್ಲ ಎಲ್ಲಿವರ ಇರಲಿ ಅವನಿಗೆ 2 ಗಿಡದಾಗಿತ್ತ ಪಾಣ್ಯಾಗ ಎಂಟ್ರಿ RI ಇವ್ರ ಕಡೆಯಿಂದ ಎಂಟ್ರಿ ಮಾಡಿಸ್ಕೊಂಡು ಇದ್ದಂದ್ರೆ ಕಟಿಂಗ್ ಮಾಡಿಸಿ ಅವ್ರಿಗೇನು ಧಕ್ಕೆ ಆಗ್ಲಾರ್ದಂಗೆ ಮಾಡಿಸ್ಕೊಡೋಕೆ ಸಾಧ್ಯತೆ ಐತೆ. ಅದನ್ನ ಪರ್ಮಿಷನ್ ನಮ್ಮ ಪಾಣಿ ಒಳಗೆ ಎಷ್ಟು ಶ್ರೀಗಂಧ ಗಿಡಗಳು ಅದಾವ್ರಿ ಅಂತೇಳಿ ಅದೇ ಇದನ್ನ ಮಾಡಿಸ್ಬೇಕು ಅಧಿಕೃತವಾಗಿ. ಈಗ ನಮ್ಮೆಲ್ಲ ಪಾಣಿ ಎಂಟ್ರಿ ಈ ಥರ 72 ಗಿಡ ನಾ ಕಳ್ರ ಪಾಲಾಗುತ್ತಾ ನಾ ಕಡಿತೀನಿ ಅಂತೇಳಿ ಕಡ್ದೆ ಕಳ್ರ ತಗೋಣಕ್ಕಿಂತ ನಮ್ಗೆ ಬಂದಟ್ಟು ಬರುತ್ತಲ್ಲ ಕಡಿಗೆ ಒಂದು 10 ಪೈಸೆ ಅಂತ ಇದನ್ನ ಸೇಫ್ಟಿ ಮಾಡ್ಬೇಕಷ್ಟೆ. ಓಕೆ, ಆದರೂ ಶ್ರೀಗಂಧದ ಬೆಳೆಯಲಿಕ್ಕೆ ತುಂಬ ಕಷ್ಟ ಐತಿ. ಅಷ್ಟು ಸುಲಭದ ಮಾತಲ್ಲ. ಒಂದು ಕಾಟ ಏನಂದರೆ ಕಳ್ರದೇ ಒಂದು ದೊಡ್ಡ ಕಾಟ, ಮತ್ತೇನಿಲ್ಲ. ಬೆಳಿಲಿಕ್ಕೆ ಏನು ಕಾಟ ಇಲ್ಲ, ಬೆಳಿಲಿಕ್ಕೆ ತ್ರಾಸಿಲ್ಲ, ಬೆಳಿಬಹುದು. ಅದಕ್ಕೇನು ರೋಗ ಬಾಧೆ ಬರಲ್ಲ. ಇದಕ್ಕೇನು ರೋಗ ಬಾಧೆಗಳು ಕಾಡ್ತಾವ? ಶ್ರೀಗಂಧ ಬೆಳೆ ರೋಗ ಇಲ್ಲ, ಯಾವ ರೋಗನೂ ಇಲ್ಲ. ಆಮೇಲೆ ಇದಕ್ಕೇನಾರು ಯಥೇಚ್ಛವಾಗಿ ಗೊಬ್ಬರ ರಾಸಾಯನಿಕ ಏನಾರು ಸಿಂಪಡಣೆ ಮಾಡೋದಿಲ್ಲ? ಮೂಲ ಬೆಳೆ ಮಾಡಿ ಅದನ್ನ ಬೆಳಿನ ಮಾಡ್ತನವ್ರಿಗೆ ಅದ್ರ ಅವಶ್ಯಕತೆ ಏನಿಲ್ಲ. ಒಳ್ಳೆ ಏನು ಗೊಬ್ಬರ ಹಾಕೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನೀರು ಒಂದು ಕೊಟ್ಟರೆ ಸಾಕು. ನೀರಂದ್ರೆ ನಡ್ ನೀರ್ನಾಗ ಗಿಡ ನಿಂತು ನೀರು ತಗೊಳಲ್ಲ, ಅದು ಪರ್ಯಾಯ ಬೆಳೆ ಬೇಕದಕ್ಕೆ. ಏನಂದ್ರೆ ನೀನು ಈ ಗಿಡ ಐತಲ್ರಿ ಇದಕ್ಕೆ ಬಾಳಿ ಎಷ್ಟು ಅಂತರದಲ್ಲಿ ಆ ಒಂದು ಬಾಳೆ ಬೆಳಿಬೇಕು? 1 ಫೀಟ್ ಬಿಡ್ಬೇಕು. ನೀರು ತಟ್ಟದೇ ಬೇಡ ಇದಕ್ಕೆ. ಆ ಬೆಳೆ ಕೊಡ್ಬೇಕು, ಆ ಬೆಳೆ ಕೊಟ್ರೆ ಈ ಬೆಳೆ ತಗೊಳ್ಳೋದು ಜಲ್ದಿ. 8 ವರ್ಷದಾಗ ಬೇಸಿ ಒಂದು 14-15 ವರ್ಷದ ಬೆಳೆ ಆದಂಗ. ನಿಮ್ ತೋಟದಲ್ಲಿ ಇದಾವ್ರಿ ಈಗೆಲ್ಲ? ಈಗ ಎಲ್ಲ ನೋಡಕ್ ಕಾಣ ಸಿಗ್ತಾವ? ಎಲ್ಲ ನೋಡಕ್ ಸಿಗ್ತಾವ. ಯಾವ್ಯಾವ್ದ್ರ ಹೆಂಗಂತ ವಿಡಿಯೋ ಮಾಡ್ರಿ, ಫೋಟೋ ಹಾಕಿ ತಗರಿ, ಮುಂದೆ ಇದನ್ನ ಮಾಡ್ರಿ. ಎಲ್ಲ ಇದಷ್ಟು ನೈಸರ್ಗಿಕವಾಗಿ ಮತ್ತು ಜೊತೆಗೆ ನೀವು ಬೆಳೆದಂತಹ ಶ್ರೀಗಂಧದ ಬೆಳೆಯ ಮಾಹಿತಿ ಆಯ್ತು. ಓಕೆ.